ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅದು 1998. ಆ ಒಂದು ಸಮಯದಲ್ಲಿ ರಸ್ತೆಗಳು ಖಾಲಿ ಖಾಲಿ, ಮನೆಗಳಲ್ಲಿ ಅಡುಗೆ ನಿಲ್ತಾ ಇತ್ತು, ಮದುವೆ ಮಂಟಪದಲ್ಲಿ ಟಿವಿ ಇಡ್ತಾ ಇದ್ರು, ಮಕ್ಕಳು ಮಾತನಾಡಿದ್ರೆ ಪೆಟ್ಟು ಗ್ಯಾರಂಟಿ. ಯಾಕಂದ್ರೆ ಅದು ಮಾಯಾ ಮೃಗದ ಸಮಯ. ತಮ್ಮ ಒಂದು ಧಾರಾವಾಹಿ ಮೂಲಕ ಹೀಗೆ ಕನ್ನಡಿಗರನ್ನ ಹುಚ್ಚರನ್ನಾಗಿ ಮಾಡಿದ ಆ ಮಾಂತ್ರಿಕ ಬೇರಾರು ಅಲ್ಲ, ಅವರೇ ಕನ್ನಡದ ಹೆಮ್ಮೆಯ ನಟ, ನಿರ್ದೇಶಕ, ಸಾಹಿತಿ ಟಿ.ಎನ್. ಸೀತಾರಾಮ್. ನಾನು ದಯಾಶಂಕರ್ ಪಾಟೀಲ್ ಇಬ್ರು ಅಲ್ಲಿಗೆ ಹೋಗಿದ್ವಿ. ಸೀತಾರಾಮ್ ಅಂದ್ರೆ ಕೇವಲ ಮಾಯಾ ಮೃಗವಲ್ಲ. ಅವರು ಜನಿಸಿದ್ದು 1948 ಡಿಸೆಂಬರ್ 6ರಂದು ದೊಡ್ಡಬಳ್ಳಾಪುರದ ತಳಗವಾರ ಗ್ರಾಮದ ರೈತ ಕುಟುಂಬದಲ್ಲಿ. ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ BSc, ನಂತರ LLB. ಅಪ್ಪನ ಆಸೆ ಮಗ ವಕೀಲನಾಗಬೇಕು ಅಂತ. ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಬೇಕು. ಆದರೆ ಮಗನಿಗೆ ಹುಚ್ಚು ಹಿಡಿದಿದ್ದು ನಾಟಕದ್ದು. ಪಿ. ಲಂಕೇಶ್, UR ಅನಂತಮೂರ್ತಿಯವರ ಪ್ರಭಾವದಲ್ಲಿ ಭೂಮಿ ಹೊಂದುವುದು ಪಾಪ ಅಂತ ನಂಬಿ ಅಪ್ಪನ ಮಾತು ತಿರಸ್ಕರಿಸಿ ಬೆಂಗಳೂರಿನಲ್ಲೇ ಉಳಿದ್ಬಿಟ್ರು. ಅಪ್ಪ ಔಷಧಿ ತೆಗೆದುಕೊಳ್ಳದೆ ಕೊನೆಯುಸಿರೆಳೆದ್ರು. ಆ ನೋವು, ಆ ಪಾಪ ಪ್ರಜ್ಞೆ ಇಂದಿಗೂ ಅವರನ್ನ ಕಾಡುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ನಾಟಕಗಳೆಲ್ಲ ನನ್ನ ಅಪ್ಪನಿಗೆ ಅರ್ಪಣೆ, ನನ್ನ ಧಾರಾವಾಹಿಗಳೆಲ್ಲ ನನ್ನ ತಂಗಿ ಪದ್ಮಿನಿಗೆ ಅರ್ಪಣೆ ಅಂತ. ವೃತ್ತಿ ಜೀವನ ಶುರುವಾಗಿದ್ದು ದಂತಕಥೆಗಳ ಜೊತೆ. ಪಿ. ಲಂಕೇಶ್ ಅವರ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಪಲ್ಲವಿ ಚಿತ್ರದಲ್ಲಿ ಸಹಾಯಕನಾಗಿ, ನಂತರ ಪುಟ್ಟಣ್ಣ ಕಣಗಾಲ್ ಅವರಿಗೆ ಸ್ಕ್ರಿಪ್ಟ್ ಬರೀತಾ ಮಾನಸ ಸರೋವರಕ್ಕೆ ಸಂಭಾಷಣೆ ಬರೆದು ರಾಜ್ಯ ಪ್ರಶಸ್ತಿ ಗೆದ್ರು. ಪಂಚಮ ವೇದಕ್ಕೆ ಕೂಡ ರಾಜ್ಯ ಪ್ರಶಸ್ತಿ ಲಭಿಸಿತು. ಆದ್ರೆ ಇವರಿಗೆ ಧಾರಾವಾಹಿಗಳ ಭೀಷ್ಮ ಪಟ್ಟ ಕೊಟ್ಟಿದ್ದು ಕಿರುತೆರೆ. ದೂರದರ್ಶನದ ಸಂಕಲನ ನಾವೆಲ್ಲರೂ ಒಂದೇ ಮುಖಾಮುಖಿಯಿಂದ ಶುರುವಾಗಿ 1998ರಲ್ಲಿ ಮಾಯಾಮೃಗ ಬಂದಾಗ ಸೃಷ್ಟಿಯಾಯಿತು ಪಿ. ಶೇಷಾದ್ರಿ ಮತ್ತು ನಾಗೇಂದ್ರ ಶಾ ಜೊತೆ ಸೇರಿ ಮಾಡಿದ ಆ ಧಾರಾವಾಹಿ. DVD ರೂಪದಲ್ಲಿ ಬಂದ ಕನ್ನಡದ ಮೊದಲ ಧಾರಾವಾಹಿ. ನಂತರ ETV ಕನ್ನಡದಲ್ಲಿ ಕಾಮನಬಿಲ್ಲು, ಮನ್ವಂತರ, ಮುಕ್ತ, ಉಪಗ್ರಹ ವಾಹಿನಿಯಲ್ಲಿ ಸೂಪರ್ ಹಿಟ್ ಆದ ಮೊದಲ ಧಾರಾವಾಹಿಗಳು. ನಂತರ ಬಂದ ಮುಕ್ತ, ಮಹಾಪರ್ವ, ಮಗಳು ಜಾನಕಿ, ಮತ್ತೆ ಮಾಯಾಮೃಗ, ಪ್ರತಿಯೊಂದು ಒಂದು ಪಾಠಶಾಲೆ. ಸೀತಾರಾಮ್ ಅವರು ಕೇವಲ ಧಾರಾವಾಹಿ ಮಾಡಲಿಲ್ಲ, ಸಂವಾದ ಅನ್ನೋ ಹೊಸ ಪರಿಕಲ್ಪನೆಯ ಮೂಲಕ ಕರ್ನಾಟಕದಾದ್ಯಂತ ಪ್ರೇಕ್ಷಕರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸಿದ್ರು. ಅದು ಎಷ್ಟು ಫೇಮಸ್ ಆಯಿತು ಅಂದ್ರೆ ETV ಅದನ್ನೇ ಕಾರ್ಯಕ್ರಮವನ್ನಾಗಿ ಟೆಲಿಕಾಸ್ಟ್ ಕೂಡ ಮಾಡ್ತು. ಕಿರುತೆರೆಯಲ್ಲಷ್ಟೇ ಅಲ್ಲದೆ ಹಿರಿತೆರೆಯಲ್ಲೂ ಸೀತಾರಾಮ್ ಅವರದ್ದು ಮಹತ್ವದ ಕೊಡುಗೆ. ಮತದಾನ, ಮೀರಾ ಮಾಧವ ರಾಘವ, ಕಾಫಿ ತೋಟ, ಬೇರು, ವಾಸ್ತು ಪ್ರಕಾರ, ಹೀಗೆ ಹಲವಾರು ಚಿತ್ರಗಳಲ್ಲಿ ನಿರ್ದೇಶಕನಾಗಿ, ನಟನಾಗಿ, ಬರಹಗಾರನಾಗಿ ಪ್ರತಿಯೊಂದರಲ್ಲೂ ಕಾನೂನಿನ ತರ್ಕ, ಸಮಾಜದ ಚಿಂತನೆ. ಸೀತಾರಾಮ್ ಅವರ ದೊಡ್ಡ ಶಕ್ತಿ ಅಂದ್ರೆ ಅದು ವಕೀಲನ ಪಾತ್ರ. ಅವರ ಬಹುತೇಕ ಧಾರಾವಾಹಿಗಳಲ್ಲಿ ಬಡವರ, ಶೋಷಿತರ ಪರವಾಗಿ ವಾದ ಮಾಡುವ ವಕೀಲನಾಗಿ ಅವರೇ ಬರ್ತಾರೆ ಮತ್ತು ಭಾಷಣ. ಸೀತಾರಾಮ್ ಮಾತಾಡ್ತಾರೆ ಅಂದ್ರೆ ಜನ ಕಲ್ಲಿನಂತೆ ಕೂತು ಕೇಳ್ತಾರೆ. CSP ವಿರುದ್ಧ ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳ್ತೀನಿ. 40 ವರ್ಷದಿಂದ ಓರ್ವ ವಕೀಲನಾಗಿ, ನಟರಾಗಿ, ನಿರ್ದೇಶಕರಾಗಿ, ಬರಹಗಾರರಾಗಿ ಕನ್ನಡಿಗರ ಮನೆಯಲ್ಲಿ ಅಣ್ಣ, ಮಾವ, ಗುರುವಾಗಿ ಉಳಿದಿರುವ ಏಕೈಕ ವ್ಯಕ್ತಿ ಟಿ.ಎನ್. ಸೀತಾರಾಮ್ ಅವರು. ಸೀತಾರಾಮ್ ಅಂದ್ರೆ ಧಾರಾವಾಹಿ ಅಲ್ಲ, ಕನ್ನಡ ಕಿರುತೆರೆಯ ಇತಿಹಾಸ.